ಕೆಲವು ಕ್ಷಣಗಳು ಈ ರೀತಿ ಇರುತ್ತವೆ. ಅಲ್ಲಿ ಭೂಮಿಯು ಸ್ವರ್ಗವನ್ನು ಸ್ಪರ್ಶಿಸುವಂತೆ, ಅಲ್ಲಿ ದೇವರ ಸನ್ನಿಧಿಯು ಕೇವಲ ಕೇಳುವ ಶಬ್ದವಾಗಿರದೆ ಅಲ್ಲಿ ನಿಜವಾದ ಅನುಭವವಾಗುತ್ತದೆ. ಪ್ರಾರ್ಥನೆಯ ಕೋಣೆಯಲ್ಲಿ ಕುಳಿತ ಒಂದು ಹೃದಯ ಸ್ವಾಮಿ ನಿನ್ನ ಸನ್ನಿಧಿ ಬೇಕು ಎಂದು ಕಣ್ಣೀರು ಹಾಕಿದಾಗ ಆ ಕಣ್ಣೀರಿನಿಂದಾಗಿ ಸ್ವರ್ಗ ಕದಲಿಸಲ್ಪಡುತ್ತದೆ. ಅದು ದೊಡ್ಡ ಸಭಾಂಗಣದಲ್ಲೇ ಆಗಬೇಕೆಂದಿಲ್ಲ. ಒಂದು ಮುರಿದ ಆತ್ಮ ಇದ್ದರೆ ಸಾಕು ದೇವರ ಕೈ ಭೂಮಿಯನ್ನು ಸ್ಪರ್ಶಿಸಲು. ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂದು. ಆಗ ದೇವರ ಆತ್ಮ ಇಳಿಯುತ್ತಾನೆ, ಗಾಳಿ ಬೀಸುತ್ತದೆ, ಅಗ್ನಿಯ ನಾಲಿಗೆಗಳು ಬೆಳಗುತ್ತದೆ, ಮೌನದಲ್ಲೇ ದೇವರ ಸನ್ನಿಧಿಯ ಶಕ್ತಿ ತುಂಬುತ್ತದೆ. ಅಲ್ಲಿ ಹೇಗೆ ದೇವರ ಮಹಿಮೆ ಮಂದಿರವನ್ನು ತುಂಬಿತೋ ಅದೇ ರೀತಿಯಲ್ಲಿ. ಇದು ಕೇವಲ ಕಥೆಯಲ್ಲ, ಇದು ನಿಜವಾದ ಪುನರ್ಜೀವನ. ಇದು ನನ್ನ ಪ್ರಾರ್ಥನೆ, ಸ್ವಾಮಿ ಸ್ವರ್ಗವನ್ನು ಮತ್ತೆ ಇಳಿಸು, ನಿನ್ನ ಸನ್ನಿಧಿ ನಮ್ಮಲ್ಲಿ ತುಂಬಲಿ ಎಂಬುದಾಗಿದೆ.